ಆದ್ದರಿಂದ ಇವರು ಹೆಚ್ಚು ಹೊತ್ತು ಅಲ್ಲಿ ಕಳೀತಾ ಇದ್ರು. ಕೆಲವೊಮ್ಮೆ ಕೆಲವು ರಾತ್ರಿಗಳು ಕೂಡ ಅಲ್ಲಿ ಉಳಿದುಕೊಳ್ತಾ ಇದ್ರು. ಮಠದಲ್ಲಿ ಯಾವುದೇ ಸೇವೆಯನ್ನು ಇವರು ಬಹಳ ಸಂತೋಷದಿಂದ ಪ್ರೀತಿಯಿಂದ ಮಾಡ್ತಾ ಇದ್ರು. ಉದಾಹರಣೆಗೆ ಗಾರ್ಡನ್ನಲ್ಲಿ ನೀರು ಹಾಕುವುದು, ಪಾತಿ ಮಾಡುವುದು ಇತ್ಯಾದಿ ಯಾವುದೇ ಕೆಲಸಕ್ಕಾಗಿ ಇವರು ಈ ಯುವಕ ಬಹಳ ಆಸಕ್ತಿಯಿಂದ ಮಾಡ್ತಾ ಇದ್ರು. ಸ್ವಾಮಿ ರಂಗನಾಥಾನಂದಜಿಯವರ ಒಂದು ವಿಶೇಷ ಗುಣ ಏನು ಅಂದರೆ ಅವರಿಗೆ ಸ್ವಾಮಿ ವಿವೇಕಾನಂದರಲ್ಲಿ ಬಹಳ ಪ್ರೇಮ. ಅವರು ಸ್ವಾಮಿ ವಿವೇಕಾನಂದರನ್ನು ಅಪಾರವಾಗಿ ಪ್ರೀತಿಸ್ತಾ ಇದ್ರು. ಅಷ್ಟೇ ಅಲ್ಲ, ಯಾರ್ಯಾರು ಅವರ ಸಂಪರ್ಕಕ್ಕೆ ಬಂದಿದ್ರಲ್ಲ ಅವರಿಗೂ ಆ ಸೋಂಕು ತಗುಲುವಂತೆ ಮಾಡ್ತಾ ಇದ್ರು. ಯಾರು ಅವರ ಸಂಪರ್ಕಕ್ಕೆ ಬರ್ತಾರೋ ಅವರು ಕೂಡ ಸ್ವಾಮಿ ವಿವೇಕಾನಂದರ ಚಿಂತನೆಗಳಿಂದ ರೂಪಿತರಾಗಬೇಕು, ಪ್ರಭಾವಿತರಾಗಬೇಕು.